ಸಿನಿಮಾಕಾನ್ ಇಂಟರ್ವ್ಯೂ ಅಲ್ಲಿ ಯಶ್ ಒಂದು ಮಾತು ಹೇಳಿದರು. ಆದರೆ ಆ ಒಂದು ಮಾತು ಟಾಕ್ಸಿಕ್ ಬಗ್ಗೆ ಇದುವರೆಗೂ ಸಿಕ್ಕಿರೋ ಬಿಗ್ಗೆಸ್ಟ್ ಕ್ಲೂ ಆಗಿದೆ. ಯಾಕೆಂದ್ರೆ ಎಲ್ಲರೂ ಟಾಕ್ಸಿಕ್ನ ಗ್ಯಾಂಗ್ಸ್ಟರ್ ಸಿನಿಮಾ ಅನ್ಕೊಂಡಿದ್ರು. ಆದರೆ ಯಶ್ ಹೇಳಿದ್ದು ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ. ಗ್ಯಾಂಗ್ಸ್ಟರ್ ಫಿಲ್ಮ್ಗೆ ಫೇರಿ ಟೈಲ್ ಯಾಕೆ? ಗನ್ ಫೈಟ್ಗೆ ಫೇರಿ ಟೈಲ್ ಯಾಕೆ? ಸ್ಮಗ್ಲಿಂಗಿಗೆ ಫೇರಿ ಟೈಲ್ ಯಾಕೆ? ಇದೇ ಟಾಕ್ಸಿಕ್ನ ಫಸ್ಟ್ ಹಿಡನ್ ಡೀಟೇಲ್. ನಮಸ್ಕಾರ ಕರುನಾಡಿಗೆ, ನಮ್ಮ ಕತೆ ನಿಮ್ಮ ಜೊತೆಗೆ ಸ್ವಾಗತ. ಇನ್ನೊಂದು ಶಾಕ್, ಯಶ್ ಡೈರೆಕ್ಟ್ ಆಗಿ ರಿವೀಲ್ ಮಾಡಿದ್ರು. ಕತೆ ನಡೆಯೋದು 1947 ಇಂದ 1961 ಮಧ್ಯೆ. ಇಂಡಿಯಾ ಇಂಡಿಪೆಂಡೆಂಟ್ ಆಯಿತು, ಆದರೆ ಗೋವಾ ಇಂಡಿಪೆಂಡೆಂಟ್ ಆಗಿರಲಿಲ್ಲ. ಪೋರ್ಚುಗೀಸ್ ಕಂಟ್ರೋಲ್ ಅಲ್ಲಿತ್ತು. ಇಲ್ಲಿ ಕ್ವೆಶನ್ನು, ಇಂಡಿಯಾದಲ್ಲಿ ಅಷ್ಟು ಸ್ಟೇಟ್ಸ್ ಇದ್ದಾಗ ಗೋವಾ ಯಾಕೆ ಅಂತ. ಇಂಟರ್ವ್ಯೂ ಅಲ್ಲಿ ಯಶ್ 3 ವರ್ಡ್ಸ್ ಯೂಸ್ ಮಾಡಿದ್ರು: ಪೋರ್ಟ್ಸ್, ಸ್ಮಗ್ಲಿಂಗ್, ಗ್ಯಾಂಗ್ಸ್ಟರ್ಸ್. ಹಿಸ್ಟ್ರಿ ನೋಡಿದ್ರೆ ಆ ಪೀರಿಯಡ್ ಅಲ್ಲಿ ಗೋವಾ ಅರೇಬಿಯನ್ ಸೀ ಟ್ರೇಡ್ಗೆ ತುಂಬಾ ಇಂಪಾರ್ಟೆಂಟ್ ಪ್ಲೇಸ್. ಬ್ಲ್ಯಾಕ್ ಮಾರ್ಕೆಟ್, ಗೋಲ್ಡ್ ಸ್ಮಗ್ಲಿಂಗ್, ಇಲ್ಲಿಗಲ್ ಬಿಸ್ನೆಸ್, ಪವರ್ ನೆಟ್ವರ್ಕ್ಸ್. ಅಂದ್ರೆ ಟಾಕ್ಸಿಕ್ಕು ಲೋಕಲ್ ರೌಡಿ ಸಿನಿಮಾ ಅಲ್ಲ, ಇಂಟರ್ನ್ಯಾಷನಲ್ ಕ್ರೈಮ್ ನೆಟ್ವರ್ಕ್ ಬ್ಯಾಕ್ ಡ್ರಾಪ್ ಆಗಿರ್ಬೋದು. ಫಸ್ಟ್ ಟೈಮ್ ವ್ಯೂವರ್ಸ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಮಿಸ್ ಮಾಡಬೇಡಿ. ಆದರೆ ಇಲ್ಲಿ ಬಿಗ್ಗೆಸ್ಟ್ ಟ್ವಿಸ್ಟ್ ಇದೆ. ಯಶ್ ರಿಪೀಟೆಡ್ಲಿ ಗ್ಯಾಂಗ್ಸ್ಟರ್ ವರ್ಲ್ಡ್ ಬಗ್ಗೆ ಮಾತಾಡಲಿಲ್ಲ, ರಿಪೀಟೆಡ್ಲಿ ಇಮೋಷನ್ಸ್ ಬಗ್ಗೆ ಮಾತಾಡಿದ್ರು. ಯಾಕೆ? ಇಂಟರ್ವ್ಯೂ ಅಲ್ಲಿ ಅವ್ರು ಹೇಳಿದ್ದು ಡಾರ್ಕೆಸ್ಟ್ ಇಮೋಷನ್ಸ್, ಡಾರ್ಕೆಸ್ಟ್ ಡೈಲಮಾಸ್ ಅಂತ. ನೋಟಿಸ್ ಮಾಡಿ, ಆಕ್ಷನ್ ಬಗ್ಗೆ ಕಡಿಮೆ, ಇಮೋಷನ್ ಬಗ್ಗೆ ಜಾಸ್ತಿ. ಅಂದ್ರೆ ಟಾಕ್ಸಿಕ್ಕು ಆಕ್ಷನ್ ಸಿನಿಮಾ ತರ ಮಾರ್ಕೆಟ್ ಮಾಡ್ತಾ ಇದ್ರು, ಕೋರ್ ಅಲ್ಲಿ ಇಮೋಷನಲ್ ಡ್ರಾಮಾ ಇರ್ಬೋದು. ಈಗ ಬಿಗ್ಗೆಸ್ಟ್ ರಿವೀಲು, ಮೋಸ್ಟ್ ವ್ಯೂವರ್ಸ್ ಮಿಸ್ ಮಾಡಿದ್ರು, ಆದರೆ ಯಶ್ ಡೈರೆಕ್ಟ್ ಆಗಿ ಹೇಳಿದ್ರು, ಇದು ಫಾದರ್ ಸನ್ ರಿವೆಂಜ್ ಸಾಗಾ ಅಂತ. ಇದೇ ಇಂಟರ್ವ್ಯೂನ ಮೋಸ್ಟ್ ಇಂಪಾರ್ಟೆಂಟ್ ಲೈನ್. ಯಾಕೆಂದ್ರೆ ಲವ್ ಸ್ಟೋರಿ ಇದೆ, ಗ್ಯಾಂಗ್ಸ್ಟರ್ ವರ್ಲ್ಡ್ ಇದೆ, ಫಾದರ್ ಸನ್ ರಿವೆಂಜ್ ಇದೆ, ಡಾರ್ಕ್ ಇಮೋಷನ್ಸ್ ಇದೆ, ಫೇರಿ ಟೈಲ್ ಇದೆ. ಇವೆಲ್ಲ ಕಂಬೈನ್ ಮಾಡಿದ್ರೆ ಟಾಕ್ಸಿಕ್ಕು KGF ತರ ರೈಸ್ ಸ್ಟೋರಿ ಅಲ್ಲ. ಸೊ ನನ್ನ ಪ್ರಕಾರ ಏನನ್ಸತ್ತೆ ಅಂದ್ರೆ, ಟಾಕ್ಸಿಕ್ಕು ಒಬ್ಬ ಗ್ಯಾಂಗ್ಸ್ಟರ್ ಬಿಲ್ಡ್ ಆಗೋ ತರ ಕತೆ ಅಲ್ಲ, ಒಬ್ಬ ಮನುಷ್ಯ ಡೆಸ್ಟ್ರಾಯ್ ಆಗೋ ಕತೆ ಆಗಿರ್ಬೋದು. ಯಾಕೆಂದ್ರೆ ರಿವೆಂಜ್ ಸ್ಟೋರೀಸ್ ಅಲ್ಲಿ ಹೀರೋ ಗೆಲ್ತಾನೆ, ಆದ್ರೆ ಇಮೋಷನಲಿ ಸೋಲ್ತಾನೆ. ಇದೇ ಡಾರ್ಕೆಸ್ಟ್ ಡೈಲಮಸ್ ಲೈನ್ಗೆ ಮ್ಯಾಚ್ ಆಗತ್ತೆ. ಇನ್ನೊಂದು ಹಿಡನ್ ಡೀಟೇಲ್, ಯಶ್ ಹೇಳಿದ್ರು ಎವ್ರಿ ಆಕ್ಷನ್ ಸೀಕ್ವೆನ್ಸ್ ಸ್ಟೋರಿನ ಫಾರ್ವರ್ಡ್ ಮಾಡುತ್ತೆ ಅಂತ. ಇದೇ ಡೇಂಜರಸ್ ಕ್ಲೂ. ನಾರ್ಮಲ್ ಸಿನಿಮಾ ಅಲ್ಲಿ ಫೈಟ್ ಸಪರೇಟ್, ಸ್ಟೋರಿ ಸಪರೇಟ್. ಆದರೆ ಟಾಕ್ಸಿಕ್ ಅಲ್ಲಿ ಫೈಟ್ ಇಟ್ ಸೆಲ್ಫ್ ಇಸ್ ಅ ಸ್ಟೋರಿ ಅಂತ. ಗನ್ ಫೈಟ್ ಅಲ್ಲಿ ಕ್ಯಾರೆಕ್ಟರ್ ರಿವೀಲ್ ಆಗ್ಬೋದು, ಆಕ್ಷನ್ ಅಲ್ಲಿ ರಿಲೇಶನ್ಶಿಪ್ ಬ್ರೇಕಪ್ ಆಗ್ಬೋದು, ಆಕ್ಷನ್ ಅಲ್ಲಿ ಬೆಟ್ರೆಯಲ್ಲೂ ನಡಿಬೋದು. ಅಂದ್ರೆ ಆಕ್ಷನ್ ಎಂಟರ್ಟೈನ್ಮೆಂಟ್ ಅಲ್ಲ, ಇಲ್ಲಿ ನರೇಷನ್ ಟೂಲ್ ಆಗಿರ್ಬೋದು. ಈಗ ಡಿಲೇ ಬಗ್ಗೆ ಮಾತಾಡೋಣ. ಯಾಕೆಂದ್ರೆ ಇವೆಲ್ಲ ಕೇಳಿದ್ಮೇಲೆ ಒಂದು ಕ್ವೆಶನ್ ಬರುತ್ತೆ, ಟಾಕ್ಸಿಕ್ ಯಾಕೆ ಪೋಸ್ಟ್ಪೋನ್ ಆಗ್ತಾ ಇದೆ ಅಂತ. ನಾರ್ಮಲ್ ಸಿನಿಮಾ ಪೋಸ್ಟ್ಪೋನ್ ಆದ್ರೆ ಆಡಿಯನ್ಸು ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗತ್ತೆ. ಧ್ರುವ, ನಟ್ಚೈತ್ರಂ ಎಕ್ಸಾಂಪಲ್, ಇಂಡಿಯನ್ 2 ಎಕ್ಸಾಂಪಲ್. ಇಯರ್ಸ್ ಆಫ್ ಡಿಲೇ, ಕ್ಯೂರಿಯಾಸಿಟಿ ಫೆಟಿಗ್ ಆಗತ್ತೆ. ಆದ್ರೆ ಟಾಕ್ಸಿಕ್ಕು ಇನ್ನೂ ಸರ್ವೈವ್ ಮಾಡ್ತಾ ಇದೆ. ಯಾಕೆ? ಯಾಕೆಂದ್ರೆ ಆಡಿಯನ್ಸು ರಿಲೀಸ್ ಡೇಟ್ಗೆ ವೆಯ್ಟ್ ಮಾಡ್ತಾ ಇಲ್ಲ, ಆನ್ಸರಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಗೋವಾ ಯಾಕೆ? ಫಾದರ್ ಸನ್ ಯಾರು? ಫೇರಿ ಟೈಲ್ ಯಾಕೆ? ಡಾರ್ಕೆಸ್ಟ್ ಇಮೋಷನ್ಸ್ ಅಂದ್ರೆ ಏನು? ಇದೆಲ್ಲ ಇನ್ನೂ ಮಿಸ್ಟ್ರಿ. ಅದಕ್ಕೆ ಕ್ಯೂರಿಯಾಸಿಟಿ ಇನ್ನೂ ಅಲೈವ್ ಆಗಿದೆ. ನನ್ನ ಒಪಿನಿಯನ್ ಪ್ರಕಾರ ಟಾಕ್ಸಿಕ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಯಶ್ ಅವರಲ್ಲ, ಮಿಸ್ಟ್ರಿ. ಮತ್ತೆ ಬಿಗ್ಗೆಸ್ಟ್ ರಿಸ್ಕು ಡಿಲೇ ಅಲ್ಲ, ಎಕ್ಸ್ಪೆಕ್ಟೇಷನ್. ಯಾಕೆಂದ್ರೆ ಆಡಿಯನ್ಸ್ ಹೆಡ್ ಅಲ್ಲಿ ಮೂವಿ ರಿಲೀಸ್ ಆಗೋ ಮುಂಚೆನೆ ಒಂದು ಮಾಸ್ಟರ್ ಪೀಸ್ ಕ್ರಿಯೇಟ್ ಆಗಿದೆ. ರಿಲೀಸ್ ಆದ್ಮೇಲೆ ಸಿನಿಮಾ ಆ ಇಮ್ಯಾಜಿನೇಷನ್ಗಿಂತ ದೊಡ್ಡದಾಗಿರ್ಬೋದು, ಇಲ್ಲ ಅಂದ್ರೆ ಇಯರ್ಸ್ ಆಫ್ ವೇಟಿಂಗ್ಗೆ ಪ್ರೆಷರ್ ಆಗತ್ತೆ. ಸೊ ಫೈನಲ್ ಕ್ವೆಶನ್, ಟಾಕ್ಸಿಕ್ ಕ್ಯೂರಿಯಾಸಿಟಿ ಕಳ್ಕೊತಾ ಇದೆಯಾ ಅಥವಾ ಪ್ರತಿ ಡಿಲೇ ಜೊತೆ ಮಿಸ್ಟ್ರಿ ಇನ್ನು ಜಾಸ್ತಿ ಆಗ್ತಾ ಇದೆಯಾ ಅಂತ. ಯಶ್ ಇಂಟರ್ವ್ಯೂ ನೋಡಿದ್ಮೇಲೆ ಟಾಕ್ಸಿಕ್ ಆರ್ಡಿನರಿ ಗ್ಯಾಂಗ್ಸ್ಟರ್ ಸಿನಿಮಾ ಅಲ್ಲ ಅಂತ ಪಕ್ಕಾ ಆಯ್ತು. ಆದ್ರೆ ಇದು ನೆಕ್ಸ್ಟ್ KGF ಆಗತ್ತಾ ಅಥವಾ ಎಕ್ಸ್ಪೆಕ್ಟೇಷನ್ಗೆ ಬಲಿಯಾಗುತ್ತಾ
ಅದಕ್ಕೆ ಆನ್ಸರು ರಿಲೀಸ್ ಆದ್ಮೇಲೆ ಗೊತ್ತಾಗತ್ತೆ. ಈ ತರ ವಿಡಿಯೋಸ್ ಬ್ರೇಕ್ ಡೌನ್ ಬೇಕು ಅಂದ್ರೆ ಲೈಕ್ ಮಾಡಿ, ಯೂನಿಕ್ ಅನ್ಸಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡ್ಗ.